ನೀವು ಇಷ್ಟಪಟ್ಟವರು ನಿಮಗೆ ಸಿಗಬೇಕಾದರೆ ಹೀಗೆ ಮಾಡಿ. ಒಂದು ಚಿಕ್ಕ ಸಲಹೆಯಿಂದ ನಿಮ್ಮ ಪ್ರೀತಿ ಮತ್ತೆ ನಿಮಗೆ ಸಿಗಬಹುದು ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನಿಮ್ಮಲ್ಲಿದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ನಂಬಿಕೆ ಇಲ್ಲದಿದ್ರೆ ವಿಡಿಯೋನ ಸ್ಕಿಪ್ ಮಾಡಿ. ಪ್ರತಿಯೊಬ್ಬರೂ ಸಹ ನಾವು ಇಷ್ಟಪಟ್ಟವರು ಸದಾಕಾಲ ನಮ್ಮ ಜೊತೆಯಲ್ಲೇ ಇರಬೇಕು, ಸಂತೋಷವಾಗಿರಬೇಕು ಮತ್ತು ನಮ್ಮ ಜೊತೆ ಕೋಪ ಮಾಡಿಕೊಂಡ್ರು ಕೂಡ ತಕ್ಷಣವೇ ಕೋಪವನ್ನ ಮರೆತು ಸದಾ ನಗುನಗುತ್ತಾ ಖುಷಿಯಾಗಿರಬೇಕು ಅಂತ ಬಹಳಷ್ಟು ಆಸೆ ನಮ್ಮಲ್ಲಿರೋದು ಸಹಜ. ನೀವು ಇಷ್ಟಪಟ್ಟವರು ಕೋಪ ಮಾಡಿಕೊಂಡು ನಿಮ್ಮಿಂದ ದೂರ ಆದ್ರೆ ಅದನ್ನ ಸಹಿಸಿಕೊಂಡು ಕೂರಲು ನಿಮ್ಮಿಂದ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವರು ಸದಾಕಾಲ ನಿಮ್ಮ ಜೊತೆ ಇರಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಅಲ್ವಾ. ನೀವು ಇಷ್ಟಪಟ್ಟವರು, ಸ್ನೇಹಿತರು, ತಂದೆ ತಾಯಿ, ಒಡಹುಟ್ಟಿದವರು, ನಿಮ್ಮ ಮಕ್ಕಳು ಯಾರೇ ಆಗಿರಲಿ, ನೀವು ಅವರ ಜೊತೆ ಜಗಳವಾಡಿದ್ದೀರಾ ಅಂತಾದ್ರೆ ಮತ್ತೆ ಅವರ ಜೊತೆ ಪ್ರೀತಿಯಿಂದ ಸಮಯ ಕಳೆಯಬೇಕು. ಹಾಗಾದ್ರೆ ನಾನು ಹೇಳೋ ಒಂದು ಚಿಕ್ಕ ಸಲಹೆಯಿಂದ ನಿಮ್ಮ ಪ್ರೀತಿ ಮತ್ತೆ ನಿಮಗೆ ಸಿಗುತ್ತೆ. ನಿಮ್ಮವರು ನಿಮ್ಮಂತಾಗ್ತಾರೆ, ನೀವು ಬಯಸಿದವರು ನಿಮಗೆ ಸಿಗಬಹುದು ಅನ್ನೋ ನಂಬಿಕೆ ನಿಮ್ಮಲ್ಲಿರಲಿ. ಮೊದಲನೇದಾಗಿ, ಜಗಳವಾಡೋದು ದೊಡ್ಡ ವಿಷಯವಲ್ಲ. ಆ ಜಗಳದಲ್ಲಿ ನಾವಾಡೋ ಮಾತು ನಮ್ಮವರಿಗೆ ತುಂಬಾ ಬೇಸರವನ್ನುಂಟು ಮಾಡುವುದು. ಅದಕ್ಕೆ ಹೇಳುವುದು, ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು ಅಂತ. ಮಾತಿನ ಮೇಲೆ ಹಿಡಿತಾ ಇರಲಿ. ಆ ಒಂದು ಮಾತಿನಿಂದ ಒಂದು ಮನಸ್ಸನ್ನ ಹೊಡೆಯಬಹುದು, ನುಚ್ಚು ನೂರಾಗಿಸಬಹುದು. ಅದಕ್ಕೆ ಮಾತಿನ ಮುಂಚೆ ಪ್ರಜ್ಞೆ ಇರಲಿ, ಮಾತಿನಲ್ಲಿ ಅರ್ಥವಿರಲಿ, ಮಾತಿನಲ್ಲಿ ಕೋಪ ಬೇಡ, ಪ್ರೀತಿ ತುಂಬಿರಲಿ. ಮೊದಲು ತಾಳ್ಮೆ ಕಳೆದುಕೊಂಡು ಜಗಳವಾಡೋದು, ನಂತರ ತನ್ನ ತಪ್ಪನ್ನು ಅರಿತುಕೊಂಡು ಮನಸ್ಸಲ್ಲಿ ನೋವು ತಿನ್ನೋದು. ತಾಳ್ಮೆ ಎಂಬುದು ಒಂದು ಸಂಬಂಧವನ್ನ ಉಳಿಸಬೇಕೇ ಹೊರತು ಬೆಸಿಗೆ ಹಾಕಬೇಕೇ ಹೊರತು ದೂರ ಮಾಡಬಾರದು. ಹಾಗಾಗಿ ಮಾತಿನ ಮೇಲೆ ಎಚ್ಚರ ಇರಲಿ. ತಪ್ಪು ಯಾರದೇ ಇರಲಿ, ನಮ್ಮ ಪ್ರೀತಿಯನ್ನ ಉಳಿಸಿಕೊಳ್ಳಲು ಯಾರಾದರೂ ಒಬ್ಬರು ಬಗ್ಗಲೇಬೇಕು, ತಗ್ಗಲೇಬೇಕು. ಒಬ್ಬರಿಗೊಬ್ಬರು ಅಹಂಕಾರ ತೊರೆದು ಪ್ರೀತಿಯಿಂದ ನಾಲ್ಕು ಮಾತಾಡಿದ್ರೆ ಯಾವ ಸಮಸ್ಯೆಯೂ ಬರಲ್ಲ. ಇಲ್ಲಿದ್ರೆ ಪ್ರೀತಿಯಲ್ಲಿ ಅಹಂಕಾರ ಹೊಂದಿದ್ರೆ ಸಂಬಂಧಗಳಲ್ಲಿ ಬಿರುಕು ಮೂಡಿ ಕೊನೆಗೊಳ್ಳುತ್ತದೆ. ಕೋಪ ಮಾಡಿಕೊಂಡು ನಂತರ ಹೆಚ್ಚು ಸಮಯ ದೂರವಿರುವುದಲ್ಲ, ಹೆಚ್ಚು ಸಮಯ ತೆಗೆದುಕೊಂಡಷ್ಟು ನಿಮ್ಮ ನಡುವೆ ಇರೋ ಅಂತರವು ಕೂಡ ಇನ್ನಷ್ಟು ದೂರವಾಗುತ್ತೆ. ಸಂಬಂಧ ಯಾವತ್ತೂ ಜೊತೆಗೂಡಲ್ಲ. ಅದಕ್ಕಾಗಿ ಜಾಸ್ತಿ ಸಮಯ ವ್ಯರ್ಥ ಮಾಡದೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಬೇಕು. ಆಗ ನಿಮ್ಮನ್ನು ಕ್ಷಮಿಸಬಹುದು. ಆದರೆ ಮತ್ತೊಮ್ಮೆ ಇಂತಹ ತಪ್ಪುಗಳು ಮರುಕಳಿಸದಂತೆ ನೋಡಿಕೊಳ್ಳಿ. ಯಾಕೆಂದರೆ ಒಬ್ಬರ ಮನಸ್ಸೆಂಬುದು ಗಾಜು ಇದ್ದ ಹಾಗೆ, ಮೆಲ್ಲಗೆ ಗಾಜಿಗೆ ಹೊಡೆದಾಗ ಅದು ಬಿರುಕು ಮೂಡುತ್ತದೆ. ಹಾಗೆ ಅದೇ ರಭಸದಿಂದ ಗಾಜಿಗೆ ಹೊಡೆದಾಗ ಗಾಜು ಒಡೆದು ನುಚ್ಚು ನೂರಾಗುತ್ತದೆ. ಮತ್ತೆ ಅದನ್ನು ಸರಿಪಡಿಸಲು ಯಾರಿಂದನೂ ಸಾಧ್ಯವಿಲ್ಲ. ಕೊನೆಗೊಂದು ಮಾತು ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮವರ ಹೃದಯವನ್ನು ಒಡೆಯದ ಹಾಗೆ ಜೋಪಾನವಾಗಿ ನೋಡ್ಕೊಳ್ಳಿ. ಒಂದು ಸಾರಿ ಹೊಡೆದರೆ ಮತ್ಯಾವತ್ತೂ ಒಂದಾಗಲ್ಲ. ಪ್ರೀತಿ ತುಂಬಿದ ಜೀವನದಲ್ಲಿ ಅಹಂಕಾರ, ಅಸೂಯೆ, ಮತ್ಸರ ಇವ್ಯಾವುವು ಸಂಬಂಧಕ್ಕೆ ಬರಲ್ಲ. ಇವೆಲ್ಲವನ್ನ ಬಿಟ್ಟು ಪ್ರೀತಿಯಿಂದ ನಾಲ್ಕು ಮಾತುಗಳನ್ನಾಡಿ. ಆಗ ನಿಮ್ಮ ಮಾತಿಗೆ ಕರಗದೇ ಇರುವ ವ್ಯಕ್ತಿ ಯಾರೂ ಇಲ್ಲ, ಸೋಲದೇ ಇರುವ ವ್ಯಕ್ತಿಯೂ ಕೂಡ ಯಾರೂ ಇಲ್ಲ. ನಿಮ್ಮನ್ನ ಇಷ್ಟಪಡುವವರು ದೂರ ಆಗಬೇಕು ಅಂತ ಅನ್ಕೊಂಡಿದ್ರೆ ಅವರು ನಿಮ್ಮ ಮಾತಿನಲ್ಲೇ ಕರಗುತ್ತಾರೆ. 100ಕ್ಕೆ 90ರಷ್ಟು ಸಂಬಂಧಗಳು ಮಾತಿನಿಂದನೇ ಕೊನೆಗೊಳ್ಳುತ್ತೆ, ಪ್ರೀತಿಯಿಂದ ಒಂದಾಗುತ್ತೆ. ಪ್ರೀತಿ ಇರಲಿ, ಆದ್ರೆ ಮಾತಿನಿಂದ ದೂರ ಆಗದಿರಲಿ ಅನ್ನೋದು ನನ್ನ ಆಶಯ. ಮತ್ತಷ್ಟು ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.